ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸ್ಪೆಷಲ್ ರೆಸಿಪಿ ತೋರಿಸ್ತಿದ್ದೀನಿ. ವೈಟ್ ಸಾಸ್ ಪಾಸ್ತಾ ತುಂಬ ಚೆನ್ನಾಗಿ ಬರುತ್ತೆ. ಎಕ್ಸಾಕ್ಟ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರುತ್ತೆ ಟೇಸ್ಟು. ನೀವು ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ. ಸೊ ಪಾಸ್ತಾಗೆ ಬೇಕಾಗೋ ಎಲ್ಲ ಇಂಗ್ರೀಡಿಯೆಂಟ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಡೀಟೇಲಾಗಿ ಚೆಕ್ ಮಾಡಿ. ಮೊದಲಿಗೆ ನಾನು ನೀರು ಕುದಿಯೋಕೆ ಇಟ್ಟಿದ್ದೀನಿ. ಸೊ 2 ಕಪ್ಪು ಪಾಸ್ತಾ ಯೂಸ್ ಮಾಡ್ತಿದ್ದೀನಿ. ಪಾಸ್ತಾ ಹಾಕಿದ್ಮೇಲೆ ನಾನು ಸ್ವಲ್ಪ ಸಾಲ್ಟ್ ಕೂಡ ಹಾಕೋತಿದ್ದೀನಿ. ಸಾಲ್ಟ್ ಹಾಕೋದ್ರಿಂದ ಬೇಗ ಕುಕ್ ಆಗುತ್ತೆ ಅಂತ. ಆ್ಯಂಡ್ ಈವನ್ 1 ಸ್ಪೂನ್ ಆಯಿಲ್ ಕೂಡ ಯೂಸ್ ಮಾಡ್ತಿದ್ದೀನಿ. ಆಯಿಲ್ ಹಾಕೋದ್ರಿಂದ ಪಾಸ್ತಾ ನಾನ್ ಸ್ಟಿಕ್ಕಿ ಆಗಿರುತ್ತೆ. ಕುಕ್ ಆದಮೇಲೆ ಒಂದು ಸತಿ ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡಿ ಪಾಸ್ತಾನ. ಆವಾಗ ಕುಕ್ಕಿಂಗ್ ಪ್ರೋಸೆಸ್ ಸ್ಟಾಪ್ ಆಗುತ್ತೆ, ಇಲ್ಲಾಂದರೆ ಜಾಸ್ತಿ ಕುಕ್ ಆಗಿಬಿಡುತ್ತೆ ಈವನ್ ಆಫ್ ಮಾಡಿದ್ಮೇಲೂ. ನಾನಿಲ್ಲಿ ವೈಟ್ ಸಾಸ್ ಮಾಡೋದಕ್ಕೆ ಅಮೂಲ್ ಬಟರ್ ಯೂಸ್ ಮಾಡ್ತಿದ್ದೀನಿ, 2 ಸ್ಮಾಲ್ ಪ್ಯಾಕೆಟು. ಇಫ್ ಇನ್ ಕೇಸ್ ಬಟರ್ ಇಲ್ಲ ಅಂದರೆ ಗೀ ಕೂಡ ಯೂಸ್ ಮಾಡ್ಬೋದು. ಒನ್ಸ್ ಬಟರ್ ಹಾಕಿದ್ಮೇಲೆ ಸ್ಟವ್ ಫ್ಲೇಮು ಫುಲ್ ಲೋವಲ್ಲಿರಬೇಕು. ಒನ್ಸ್ ಬಟರ್ ಮೆಲ್ಟ್ ಆದಮೇಲೆ ನಾನಿಲ್ಲಿ 2 ಸ್ಪೂನ್ ಗೋಧಿ ಹಿಟ್ಟು ಯೂಸ್ ಮಾಡ್ತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು, ಒಂಚೂರು ಲಮ್ಸ್ ಇಲ್ಲದೆ ಇರೋ ಥರ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಮೊದಲೇ 1/2 ಲೀಟರ್ ಹಾಲನ್ನ ಬಿಸಿ ಮಾಡಿ ಇಟ್ಟಿದ್ದೀನಿ. ಸೊ ಒನ್ಸ್ ಇದು ನೀಟಾಗಿ ಮಿಕ್ಸ್ ಆದಮೇಲೆ ಹಾಲನ್ನ ಹಾಕೋಬೇಕು. ಹಾಲನ್ನ ಹಾಕೋಬೇಕಾದ್ರೂ ನೀಟಾಗಿ ಮಿಕ್ಸ್ ಮಾಡ್ಕೊತ ಹಾಕೋಬೇಕು, ಗಂಟಿರಬಾರ್ದು. ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತೀವೋ ಸಾಸ್ ಅಷ್ಟೇ ತಿಕ್ ಆ್ಯಂಡ್ ಕ್ರೀಮಿಯಾಗಿ ಬರುತ್ತೆ. ಸೊ ನಾನಿಲ್ಲಿ ಹಾಲಿಗೆ 1/2 ಆನಿಯನ್ ಮತ್ತು 1 ಪಲಾವ್ ಎಲೆ ಮತ್ತು 2 ಲವಂಗ ಇಷ್ಟು ಹಾಕೋತಾ ಇದ್ದೀನಿ ಫ್ಲೇವರ್ಗೆ. ಸೊ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1/2 ಆನಿಯನ್ಗೆ 1 ಪಲಾವ್ ಎಲೆ ರ್ಯಾಪ್ ಮಾಡಿ ಲವಂಗ ಹಾಕಿ ಇಟ್ಟಿದ್ದೀನಿ. ನೋಡ್ಬೋದು ನೀವಿಲ್ಲಿ ಈ ಥರ, ಬಿಕಾಸ್ ತೆಗಿಯೋದಕ್ಕೆ ಈಸಿ ಆಗುತ್ತೆ. ಒನ್ಸ್ ಬಾಯ್ಲ್ ಆದಮೇಲೆ ನೀಟಾಗಿ ಅದನ್ನು ತೆಗಿಬೋದು ಅಂತ. ಆನಿಯನ್ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 1/2 ಸ್ಪೂನ್ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಿದ್ದೀನಿ ಮತ್ತು ಒಂದು ಸ್ವಲ್ಪ ಆರಿಗೆನೋ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿದ್ಮೇಲೆ ಒಂದು ಕುದಿ ಬರಬೇಕು. ಒನ್ಸ್ ಬಾಯ್ಲಿಂಗ್ ಸ್ಟಾರ್ಟ್ ಆದಮೇಲೆ ಸ್ಟವ್ ಆಫ್ ಮಾಡಿ. ಪಾಸ್ತಾ ಸಾಸ್ ಅದೇ ತಿಕ್ಕಾಗಿರುತ್ತೆ. ನಾನಿಲ್ಲಿ ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪ್ಯಾನಲ್ಲಿ ಬಟರ್ ಹಾಕಿದ್ದೀನಿ. ಬಟರ್ ಒಂಚೂರು ಮೆಲ್ಟ್ ಆದಮೇಲೆ ನಾನಿಲ್ಲಿ ಆಯಿಲ್ ಕೂಡ ಯೂಸ್ ಮಾಡ್ತಿದ್ದೀನಿ. 2 ಸ್ಪೂನ್ಸ್ ಆಯಿಲ್ ಹಾಕೋತಾ ಇದ್ದೀನಿ. ಮೊದಲಿಗೆ ಆನಿಯನ್ ಹಾಕೋತಾ ಇದ್ದೀನಿ. ಇಲ್ಲಿ ವೆಜಿಟೇಬಲ್ಸ್ ಎಲ್ಲ 50% ಕುಕ್ ಆದರೆ ಸಾಕು. ಫ್ರೈ ಮಾಡ್ಕೋಬೇಕಾದ್ರೆ ತುಂಬ ಓವರ್ ಕುಕ್ ಮಾಡಬಾರ್ದು. ಆನಿಯನ್ ಜೊತೆ ನಾನು ಸ್ವಲ್ಪ ಗಾರ್ಲಿಕ್ ಕೂಡ ಹಾಕೋತಿದ್ದೀನಿ. ಇಫ್ ಇನ್ ಕೇಸ್ ಗಾರ್ಲಿಕ್ ತಿನ್ನಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಟೇಸ್ಟ್ ಏನು ತುಂಬ ಡಿಫರ್ ಆಗೋಲ್ಲ, ಬಟ್ ಫ್ಲೇವರ್ ಇರುತ್ತೆ ಗಾರ್ಲಿಕ್ ಹಾಕೋದ್ರಿಂದ. ಸೊ ಇದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಫಸ್ಟಿಗೆ ನಾನು ಕ್ಯಾರೆಟ್ ಹಾಕೋತಿದ್ದೀನಿ. ಯಾಕಂದರೆ ಕ್ಯಾರೆಟ್ ಸ್ವಲ್ಪ ಹಾರ್ಡಾಗಿರುತ್ತೆ, ಕ್ಯಾಪ್ಸಿಕಮ್ ಎಲ್ಲ ಬೇಗ ಸಾಫ್ಟಾಗಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫಸ್ಟು ಕ್ಯಾರೆಟ್ ಹಾಕೋತಿದ್ದೀನಿ. ಕ್ಯಾರೆಟ್ ಒಂಚೂರು ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಕಾರ್ನ್ ಹಾಕೋತಿದ್ದೀನಿ, ಸ್ವೀಟ್ ಕಾರ್ನು ಅಷ್ಟೇ ಬೇಗನೆ ಬೇಯುತ್ತೆ, ಅದಕ್ಕೆ ಏನು ತುಂಬ ಟೈಮ್ ತೊಗೊಳ್ಳಲ್ಲ. ಒನ್ಸ್ ಸ್ವೀಟ್ ಕಾರ್ನ್ ಸ್ವಲ್ಪ ಬೆಂದ ಮೇಲೆ ಕ್ಯಾಪ್ಸಿಕಮ್ ಹಾಕೋತಿದ್ದೀನಿ, ರೆಡ್ ಕ್ಯಾಪ್ಸಿಕಮ್. ಸೊ ಒನ್ಸ್ ಎಲ್ಲ ವೆಜಿಟೇಬಲ್ಸು ಹಾಕೊಂಡ್ಮೇಲೆ ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ನೆಸೆಸಿಟಿ ಇರಲ್ಲ. 2 to 3 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿದ್ರೆ ಸಾಕು. ನೀಟಾಗಿ ಅದು ಸಾಫ್ಟಾಗಿ ಆಗಿರುತ್ತೆ 50%. ಸೊ ನೋಡ್ಬೋದು ನೀವಿಲ್ಲಿ ಆಲ್ಮೋಸ್ಟ್ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ನೀಟಾಗಿ. ಸ್ವಲ್ಪ ಕ್ರಂಚಿ ಆಗಿರಬೇಕು ವೆಜಿಟೇಬಲ್ಸು.
ತುಂಬ ಸಾಫ್ಟ್ ಆದರೆ ಚೆನ್ನಾಗಿ ಅನಿಸಲ್ಲ. ಸೊ ಈಗ ನಾವು ಮೊದಲೇ ರೆಡಿ ಮಾಡಿರೋ ವೈಟ್ ಸಾಸ್ ಹಾಕೋತಿದ್ದೀನಿ. ಸೊ ಈ ಸಾಸ್ ಹಾಕೊಂಡ್ಮೇಲೆ ಸಾಸ್ ಹಾಕೊಂಡ್ಮೇಲೆ ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ಒಂಚೂರು ಲಿಡ್ ಕ್ಲೋಸ್ ಮಾಡಿರಿ. ಒಂದು ಬಾಯ್ಲ್ ಸ್ಟಾರ್ಟ್ ಆದಮೇಲೆ ಈಗ ಆಲ್ರೆಡಿ ಕುಕ್ ಮಾಡಿರ್ತೀರಲ್ಲ ಪಾಸ್ತಾನ, ಅದನ್ನು ಹಾಕಬೇಕು. ಸೊ ಪಾಸ್ತಾ ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ಹಾಕೋಬೋದು. ಕ್ರೀಮಿ ಆಗಬೇಕಂದ್ರೆ ಸ್ವಲ್ಪ ಪಾಸ್ತಾ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ. ನಾನಿಲ್ಲಿ ಕಂಪ್ಲೀಟ್ ಪಾಸ್ತಾನು ಹಾಕೋತಿದ್ದೀನಿ. ಸೊ ಒನ್ಸ್ ಪಾಸ್ತಾ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟಾಗೆ. ಒನ್ಸ್ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋತಿದ್ದೀನಿ. ವೈಟ್ ಪಾಸ್ತಾಲಿ ಎಲ್ಲ ಸ್ಪೈಸಸ್ ಸ್ವಲ್ಪ ಮೀಡಿಯಮ್ ಆಗಿದ್ರೇ ಬೆಟರು. ಸೊ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕೋತಿದ್ದೀನಿ, ರೆಡ್ ಚಿಲ್ಲಿ ಫ್ಲೇಕ್ಸು. ಸೊ ಪಾಸ್ತಾ ತುಂಬ ಸ್ಪೈಸಿಯಾಗೂ ಇರಲ್ಲ, ಬಟ್ ಫ್ಲೇವರ್ಫುಲ್ ಆಗಿರುತ್ತೆ. ಸೊ ಒನ್ಸ್ ಚಿಲ್ಲಿ ಫ್ಲೇಕ್ಸ್ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಸೊ ಸ್ವಲ್ಪ ಆರಿಗನೋ ಹಾಕೋತಿದ್ದೀನಿ ಲಾಸ್ಟಲ್ಲಿ. ಸೊ ಫೈನಲಿ ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ಸೊ ಕ್ರೀಮಿ ಟೆಕ್ಸ್ಚರ್ ಬರೋದಕ್ಕೆ. ಹಾಗೆ ಮೊಜರೆಲ್ಲಾ ಚೀಸ್ ಕೂಡ ಯೂಸ್ ಮಾಡ್ತಿದ್ದೀನಿ ನಾನು. ಸೊ ಒನ್ಸ್ ಚೀಸ್ ಹಾಕಿದ್ಮೇಲೆ ಜಸ್ಟ್ ಲಿಡ್ ಕ್ಲೋಸ್ ಮಾಡಿದ್ರೆ ಸಾಕು. ಆಲ್ರೆಡಿ ಪಾಸ್ತಾ ಬಿಸಿಯಾಗಿರುತ್ತಲ್ವ, ಅದೇ ಮೆಲ್ಟ್ ಆಗುತ್ತೆ. ಚೀಸ್ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಡಬೇಕು. ಒಂದು 3 to 5 ಮಿನಿಟ್ಸ್ ಬಿಟ್ಟರೆ ನೀಟಾಗೆ ಚೀಸೆಲ್ಲ ಮೆಲ್ಟ್ ಆಗಿರುತ್ತೆ. ನಿಮ್ಗೆ ಇನ್ನೂ ಜಾಸ್ತಿ ಚೀಸಿ ಆಗಬೇಕಂದ್ರೆ ಇನ್ನೂ ಜಾಸ್ತಿ ಚೀಸ್ ಯೂಸ್ ಮಾಡ್ಬೋದು. ನಾನು ಮೀಡಿಯಮಾಗಿ ಯೂಸ್ ಮಾಡ್ತಿದ್ದೀನಿ ಇಲ್ಲಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.